ನಮಸ್ಕಾರ. ಈಗ ಮುಖ್ಯವಾಗಿ ನಮ್ಮ ತೆರದಾಳದವರೇ ಪಟ್ಟಣದವರಾದ ನಮ್ಮ ಆತ್ಮೀಯರು ನೇಮಿನಾಥ್ ಜಮಖಂಡಿ ಸರ್ ಅವ್ರ ಬಗ್ಗೆ ನಾನು ಒಂದೆರಡು ಮಾತು ಹೇಳಲು ಇಷ್ಟಪಡ್ತೀನಿ. ಈಗಾಗಲೇ ಅವರು ಜೆ ವಿ ಮಂಡಳ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಾಯಂ ಶಿಕ್ಷಕರಾಗಿ, ಅದು ಗಣಿತ ಒಂದು ಈ ವಿಷಯದ ಶಿಕ್ಷಕರಾಗಿ ಸಾಕಷ್ಟು ವರ್ಷಗಳಿಂದ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಬಂದಿರ್ತಾರೆ. ಈಗಾಗಲೇ ಅವರು ನಮ್ಮ ಬಾಗಲಕೋಟೆ ಜಿಲ್ಲೆ ಅತ್ಯುತ್ತಮ ಹಾಗೂ ಒಳ್ಳೆಯ ಶಿಕ್ಷಕರು ಅಂತ ಹೇಳಿ ಪ್ರಶಸ್ತಿ ಸಹ ಅವರು ತಗೊಂಡಿರುತ್ತದೆ. ಅದಕ್ಕೆ ಆ ಶಿಕ್ಷಕರ ಬಗ್ಗೆ ನನಗೆ ಹೇಳಲು ತುಂಬ ಹೆಮ್ಮೆ ಅನಿಸುತ್ತದೆ. ಕಾರಣ ಅಂದರೆ ಅವರು ಗಣಿತ ವಿಷಯದಲ್ಲಿ ಅಷ್ಟೇ ಅಲ್ಲ, ಮಕ್ಕಳಿಗೂ ಸಾಕಷ್ಟು ಒಂದು ಆಟ ಪಾಠ ಸ್ಪೋರ್ಟ್ಸ್ಗಳಲ್ಲಿ ಸಹ ರಾಜ್ಯ ಮಟ್ಟ ಹಾಗೂ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಕ್ಕಳನ್ನ ಸಾಕಷ್ಟು ಅವರು ಆಡಿಸಿ ಬೆಳೆಸಿ ಅವರು ಒಳ್ಳೆಯ ಒಂದು ಟ್ರೈನಿಂಗ್ ಕೋಚಿಂಗ್ ಕೊಟ್ಟು ಅವ್ರ ಜೊತೆ ಸಹ ಅವರು ರಾಷ್ಟ್ರ ಮಟ್ಟದಲ್ಲಿ ಆ ಮಕ್ಕಳನ್ನ ಕರ್ಕೊಂಡು ಎಲ್ಲ ಕ್ರೀಡೆಗಳನ್ನು ಆಡಿಸ್ಕೊಂಡು ಬಂದಂಥ ಒಂದು ಶಿಕ್ಷಕರು. ಅದೇ ರೀತಿ ನಮ್ಮ ಈ ಸಂಸ್ಥೆಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಅವರಿಂದ ಬಂದಿರೋದು ಸಹ ನಿಜವಾಗಿರುತ್ತದೆ. ಅದೇ ರೀತಿ ಅವರು ಬಡ ಮಕ್ಕಳು ಮುಖ್ಯವಾಗಿ ಬಡ ಮಕ್ಕಳು, ಎಷ್ಟೋ ಮಕ್ಕಳಿಗೆ ನೋಡ್ರಲ್ಲೇ ಒಂದು ಆ ಸಂಸ್ಥೆಯಲ್ಲಿ ತಂದೆ ತಾಯಿಗಳಿಗೆ ಆ ಮಕ್ಕಳಿಗೆ ಕಲಿಸುವಂಥ ಶಕ್ತಿ ಇರೋಂಗಿಲ್ಲ. ಅಂಥ ಎಷ್ಟೋ ಮಕ್ಕಳಿಗೆ ಅವರು ತಮ್ಮ ಸರ್ಕಾರದ ಬರುವಂಥ ಒಂದು ಅನುದಾನದಲ್ಲಿ ಅವ್ರ ವೈಯಕ್ತಿಕ ಒಂದು ಏನೋ ಅವ್ರಿಗೆ ಒಂದು ಪಗಾರ ಅಂತ ನಾವು ಪೇಮೆಂಟ್ ಅಂತೀವಿ, ಸಂಬಳದಲ್ಲಿ ಆ ಮಕ್ಕಳಿಗೆ ಎಷ್ಟೋ ಅವರು ಸಹಾಯ ಮಾಡಿ ಎಷ್ಟೋ ಮಕ್ಕಳಿಗೆ 8, 9 ಹಾಗೂ 10ನೇ ತರಗತಿ ಸಹ ಅವರು ತುಂಬ ಸಹಾಯ ಮಾಡಿರ್ತಾರೆ. ಅದಕ್ಕೆ ಅಂಥ ಒಂದು ಶಿಕ್ಷಕರಿಗೆ, ಒಂದು ಯುವ ಶಿಕ್ಷಕರು, ಅಂಥ ಒಂದು ಶಿಕ್ಷಕರಿಗೆ ನಮ್ಮ ರಾಜ್ಯ ಮಟ್ಟದ ಒಂದು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೊಡಲು ನಾನು ಒಂದು ಮನವಿ ಮಾಡ್ಕೋತೀನಿ. ಯಾಕಂದರೆ ಇಂಥ ಒಂದು ಯುವ ಶಿಕ್ಷಕರು ಅವರು ಹಗಲ ರಾತ್ರಿ ಬರೋ ತೆರದಾಳ ಊರು ಅಷ್ಟೇ ಅಲ್ಲ, ಸುತ್ತಮುತ್ತ ನಮ್ಮ ಹಳ್ಳಿಯಲ್ಲಿ ಸಹ ಸಾಕಷ್ಟು ಮಕ್ಕಳಿಗೆ ಅವರು ಆ ಪಾಠವನ್ನು ಹೇಳ್ತಾರೆ. ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಆನ್ಲೈನ್ದಲ್ಲಿ ಮನೆ ಎಷ್ಟು ಅಡ್ಡಾಡಿ ಹಾಗೂ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅವರು ಆನ್ಲೈನ್ದಲ್ಲಿ ಮಕ್ಕಳಿಗೆ ಸಹ ತುಂಬ ಒಳ್ಳೆ ಪಾಠವನ್ನು ಹೇಳಿರ್ತಾರೆ. ಅವರು ಸುಮಾರವಾಗಿ ಈ ಒಂದು 8ರಿಂದ 10 ವರ್ಷ ಆಯ್ತು ನಾವು ನೋಡ್ತಾ ಬರ್ತಾರು. ಅವರೊಂದು ಗಣಿತ ಒಂದು ಈ ವಿಷಯದಲ್ಲಿ ಆ ಮಕ್ಕಳು 100ಕ್ಕೆ 100 ಅಂಕಿಗಳನ್ನು ತಗೊಂಡು ಸಾಧಿಸಿದ್ದಾರೆ. ಹೀಗಾಗಿ ನಮ್ಮ ಈ ತೆರದಾಳ ಭಾಗದಲ್ಲಿ ಹಾಗೂ ಈ ನಮ್ಮ ಜಿಲ್ಲೆಯಲ್ಲಿ ಅವ್ರದ್ದು ಒಂದು ಅತ್ಯುತ್ತಮ ಹೆಸರಿದ್ದು, ಆ ಒಂದು ಅತ್ಯುತ್ತಮ ನಮ್ಮ ಜಿಲ್ಲೆ ಶಿಕ್ಷಕರಿಗೆ ಮತ್ತೊಂದು ಗರಿ ಕಾಣಬೇಕಂತ ನಾವು ನೋಡ್ತಾ ಇದ್ದೀವಿ. ಅವರಿಗೆ ಒಂದು ನಮ್ಮ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ದೊರೀಬೇಕಂತ ಹೇಳಿ ನಮ್ಮೆಲ್ಲರದ್ದು ಆಸೆ ಆಗಿದೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಶುಭ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ. ಶ್ರೀ ನೇಮಣ್ಣ ಬೊಮ್ಮಣ್ಣ ಜಮಖಂಡಿ ಶಿಕ್ಷಕರು. ಇವರು SJ ವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇವರು ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಆದರ್ಶ ಶಿಕ್ಷಕರಂತ ಸೆಲೆಕ್ಟ್ ಆಗಿರುತ್ತಾರೆ. ಅದೇ ರೀತಿ ಇವರು ಮಾಡ್ತಕ್ಕಂಥ ಕೆಲಸಗಳು ಏನಪ್ಪಾ ಅಂತಂದರೆ, ಇವರು SJ ವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಕೂಡ ಹೈಸ್ಕೂಲ್ ಮಟ್ಟದ ಮಕ್ಕಳಿಗೂ ಕೂಡ ಗಣಿತ ಮತ್ತು ವಿಜ್ಞಾನ ವಿಷಯದ ಬೋಧನೆ ಮಾಡ್ತಾ ಶಾಲೆಯ 100ಕ್ಕೆ 100 ರಿಸಲ್ಟ್ ಮಾಡೋದರಲ್ಲಿ ಕಾರಣೀಭೂತರಾಗಿರುತ್ತಾರೆ. ಅದೇ ರೀತಿ ಶಾಲಾ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡಲಿಕ್ಕೆ ಕೂಡ ಪಾಲಕರ ಮನೆ ಭೇಟಿ ಮಾಡೋದಾಗಲಿ, BCM ಹಾಸ್ಟೆಲ್ಗಳಿಗೆ ಶಾಲಾ ಅವಧಿಯ ನಂತರದಲ್ಲಿ ಕೂಡ ಅವ್ರಿಗೆ ಹೋಗಿ ಮಕ್ಕಳಿಗೆ ಬೋಧನಾ ವಿಷಯಗಳನ್ನು ಹೇಳುವುದಾಗಲಿ, ಇಂಥ ಕಾರ್ಯಗಳನ್ನು ಮಾಡ್ತಾ ಸಮಾಜಮುಖಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಅದೇ ರೀತಿ ಕೊರೋನಾ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಮನೆ ಭೇಟಿ ಮಾಡಿ ಅವರಿಗೆ ಶಿಕ್ಷಣಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೂ ಕೂಡ ವಿಶೇಷ ಕಾಳಜಿಯನ್ನು ವಹಿಸ್ತಾರೆ. ಅದೇ ರೀತಿ ಮಕ್ಕಳಿಗೆ ಕೂಡ ಕಲಿಕಾ ಸಾಮಗ್ರಿಗಳನ್ನು ಕೂಡ ಉಚಿತವಾಗಿ ವಿತರಿಸಿ ತಾವು ಕೆಲಸ ಮಾಡ್ತಕ್ಕಂಥ ಜನಸೇನಾಚಾರ್ಯ ವಿದ್ಯಾಮಂಡಲದಲ್ಲಿ ನಡೀತಕ್ಕಂಥ ಎಲ್ಲ ಸಂಸ್ಥೆಗಳಲ್ಲಿ ತಮ್ಮ ಅನುಭವದೊಂದಿಗೆ ಸ್ಪೋರ್ಟ್ಸಲ್ಲಿರ್ಬೋದು, ಸಾಮಾಜಿಕ ಕಾರ್ಯಗಳಲ್ಲಿರ್ಬೋದು, ಪ್ರತಿ ವರ್ಷ 108 ಗಿಡ ನೆಡುವುದರ ಮೂಲಕ ಸಾಮಾಜಿಕ ಕಾಳಜಿಯನ್ನು ಕೂಡ, ಪರಿಸರ ಕಾಳಜಿಯನ್ನು ಕೂಡ ಮೆರಿತಾ ಇದ್ದಾರೆ. ಆ ವ್ಯಕ್ತಿ ಜಿಲ್ಲೆ ಮಟ್ಟಕ್ಕೆ ಒಂದು ಆದರ್ಶ ಶಿಕ್ಷಕ ಭಾಜನರಾದರೂ ಕೂಡ ರಾಜ್ಯ ಮಟ್ಟಕ್ಕೂ ಕೂಡ ಆಗಬೇಕಂತ ನಮ್ಮ ತೆರದಾಳ ಗ್ರಾಮದ ವತಿಯಿಂದ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.